ಡಿಸಿಎಂ ಮೇಲೆ ಮಾಟ ಮಂತ್ರ ನಡೀತಾ ಇದೆಯಾ? ಡಿಸಿಎಂ ಡಿಕೆಶಿ ನೀಡಿದ್ರು ಬೆಚ್ಚಿ ಬೀಳಿಸುವ ಹೇಳಿಕೆ. ಹಾಗಿದ್ರೆ ಮಾಟ ಮಂತ್ರ ಮಾಡಿಸ್ತಾ ಇರೋರು ಯಾರು ಗೊತ್ತಾ? ನನ್ನ ಮತ್ತು ಸಿಎಂ ವಿರುದ್ಧ ಪೂಜೆ ನಡೀತಾ ಇದೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದ ಆಸ್ಪಾಸ್ನಲ್ಲಿ ಪೂಜೆ ನಡೀತಾ ಇದೆ. ನಮ್ಮ ವಿರುದ್ಧ ಶತ್ರು ಭೈರವಿ ಯಾಗವನ್ನ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಬೆಚ್ಚಿ ಬೀಳಿಸುವ ಹೇಳಿಕೆ ಕೊಟ್ಟಿದ್ದಾರೆ. ಪೂಜೆಯಲ್ಲಿ ಭಾಗಿಯಾದವರೇ ಎಲ್ಲ ವಿವರ ಬರೆದು ಚೀಟಿ ಕೊಟ್ಟಿದ್ದಾರೆ. ಯಾರು ಪೂಜೆ ಮಾಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. 21 ಕಪ್ಪು ಮೇಕೆ, 5 ಹಂದಿ, ಕೋಳಿ, ಕೋಣವನ್ನ ಪೂಜೆಗೆ ತಂದಿದ್ದಾರೆ ಅಂತ ಡಿಕೆಶಿ ನುಡಿದಿದ್ದಾರೆ. ಕೇರಳದ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಪೂಜೆ ನಡೀತಾ ಇದೆ. ಶತ್ರು ಭೈರವಿ ಯಾಗವನ್ನ ನಮ್ಮ ವಿರುದ್ಧ ಮಾಡಿಸ್ತಾ ಇದ್ದಾರೆ. ಯಾರು ಪೂಜೆ ಮಾಡಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಜೊತೆಗೆ ಪೂಜೆಯಲ್ಲಿ ಭಾಗಿಯಾದವರೇ ಎಲ್ಲ ವಿವರ ಬರೆದು ಚೀಟಿ ಕೊಟ್ಟಿದ್ದಾರೆ. ಹಾಗಿದ್ರೆ ರಾಜಕೀಯದಲ್ಲಿ ಯಾರಿದನ್ನ ಮಾಡೋದಕ್ಕೆ ಸಾಧ್ಯ? ನನಗಿಂತಹ ಪೂಜೆಗಳಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ದು. ಡಿಕೆಶಿ ಯಾರನ್ನ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾರೆ? ಯಾರು ಹಾಗಿದ್ರೆ ಈ ರೀತಿಯ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ, ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅನ್ನೋದು ಡಿಕೆಶಿ ಆರೋಪ ಅನ್ನೋದು ಸದ್ಯದ ಕುತೂಹಲ. ನಿಜಕ್ಕೂ ಸಿಎಂ ಡಿಸಿಎಂ ಮೇಲೆ ಮಾಟ ಮಂತ್ರಗಳನ್ನ ಮಾಡಿಸಲಾಗ್ತಾ ಇದೆಯಾ ಅಂತದೊಂದು ಆರೋಪವನ್ನ ಡಿಕೆಶಿ ಮಾಡ್ತಿದ್ದಾರೆ. ಶತ್ರು ಭೈರವಿ ಯಾಗ ಮಾಡಲಾಗ್ತಾ ಇದೆ. 21 ಕಪ್ಪು ಮೇಕೆ, 5 ಹಂದಿ, ಕೋಳಿ, ಕೋಣವನ್ನ ಪೂಜೆಗೆ ತಂದಿದ್ದಾರೆ. ಪೂಜೆಯಲ್ಲಿ ಭಾಗಿಯಾದವರೇ ಎಲ್ಲ ವಿವರ ಬರೆದು ಚೀಟಿ ಕೊಟ್ಟಿದ್ದಾರೆ. ಯಾರು ಪೂಜೆ ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ, ಸಿಕ್ಕಿದೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಅದು ಯಾರು ನನಗೆ ಸ್ವಲ್ಪ ಎಲೆಕ್ಷನ್ ಗಂಟ ನಿಮ್ಮ ಮೇಲೆ ಬಹಳ ದೃಷ್ಟಿ ಆಗ್ಬಿಟ್ಟಿದೆ, ಸ್ವಲ್ಪ ಇದು ಕಟ್ಕೊಳ್ಳಿ ಅಂತ ನೋಡಪ್ಪ. ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಇದೆಲ್ಲ ಬಂದ್ಕೊಟ್ಟಾರೆ. ಯಾವುದು ಪೂಜೆ ನಡೀತಾ ಇದೆ ನಿಮ್ಗೆ ಹೇಳ್ತೀನಿ. ಯಾವ ಪೂಜೆ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ. ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋ ಸಾವಿರದಿಂದ ಮನುಷ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.